ಹಿರಿಯರೊಂದಿಗೆ, ಹಿರಿಯ ಚೇತನಗಳೊಂದಿಗೆ ಆಚರಣೆ ಮಾಡಬೇಕಂತ ಎಲ್ಲ ನಾವು ಅಭಿಮಾನಿ ಬಳಗದ ವತಿಯಿಂದ ನಾವು ನಿರ್ಧಾರ ಮಾಡಿದ್ದು. ಈ ಒಂದು ನಿರ್ಧಾರಕ್ಕೆ ಅತಿ ಸಂತೋಷದಿಂದ ಸಚಿವರು ಒಪ್ಪಿಕೊಂಡಿದ್ದಾರೆ. ಇದೇ ಬರುವ 14ನೇ ತಾರೀಕು ನಮ್ಮ ಬೆಂಕನಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತ ಗಾರ್ಡನ್ ಕೋರ್ಟ್ ಹೋಟೆಲ್ ಮುಂಭಾಗದಲ್ಲಿ ಭವ್ಯವಾದಂತಹ ಒಂದು ವೇದಿಕೆಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಆ ವೇದಿಕೆಯಲ್ಲಿ ನಮ್ಮ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಸುಮಾರು 14,500 ಹಿರಿಯ ಚೇತನಗಳು, ಹಿರಿಯರನ್ನ ನಾವು ಗುರುತಿಸಿದ್ದೇವೆ. ಆ ಎಲ್ಲ ಹಿರಿಯರಿಗೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೂಡ ನೀಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯರನ್ನ ನಾವು ಆಹ್ವಾನ ಮಾಡುವುದರ ಮೂಲಕ ಅವರಿಗೆ ಸಾಕಷ್ಟು ಆಟಗಳಿರ್ಬೋದು, ಸಂವಾದಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಇವೆಲ್ಲಗಳನ್ನ ಆಯೋಜನೆ ಮಾಡಿದ್ದೀವಿ. ಇವೆಲ್ಲ ಕಾರ್ಯಕ್ರಮದಲ್ಲಿ ಆ ಹಿರಿಯರು ಭಾಗವಹಿಸುವ ಮೂಲಕ ಹೊಸ ಚೈತನ್ಯ ಇರಬಹುದು, ಅವರ ಬಾಲ್ಯದ ದಿನಗಳನ್ನ ಅವರು ನೆನೆದು ಒಂದು ಹೊಸ ಚೈತನ್ಯದೊಂದಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಮತ್ತೆ ಈ ಕಾರ್ಯಕ್ರಮಕ್ಕೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಎಲ್ಲ ಇಬ್ರು ಬ್ಲಾಕ್ ಅಧ್ಯಕ್ಷರಿರ್ಬೋದು, ಉಚ್ಚಗಾಂವ್ ಹಾಗೂ ಬಾಗೇವಾಡಿ ಹಾಗೂ ಎಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿ ಬಳಗದವರು ತಾವೇ ಸ್ವತಃ ಮುಂದೆ ನಿಂತು ಎಲ್ಲ ಕಾರ್ಯಕ್ರಮದ ಸಿದ್ಧತೆಯನ್ನ ನೋಡ್ಕೊಳ್ತಾ ಇದ್ದಾರೆ. ಬಂಧುಗಳೇ, ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಸತತ 2013ರಿಂದ ಈ ಒಂದು ಮತಕ್ಷೇತ್ರದಲ್ಲಿ ಒಂದು ಬಾರಿ ಶಾಸಕ ಚುನಾವಣೆಯಲ್ಲಿ ಪರಾಭವಗೊಂಡು 2013ನೇ ಚುನಾವಣೆಯಲ್ಲಿ ಛಲ ಬಿಡದೆ, ಪ್ರಯತ್ನ ಮಾಡಿ ಜನರ ಪ್ರೀತಿಗೆ ಪಾತ್ರರಾಗಿ ಅವರ ವಿಶ್ವಾಸವನ್ನು ಗೆದ್ದು ಮಾಡಿ ಸರ್ಕಾರ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವರಾಗಿ ಕೆಲಸ ಮಾಡಲಿಕ್ಕೆ ಸಿದ್ದರಾಮಯ್ಯ ಸಾಹೇಬರು ಅವಕಾಶ ಕೊಟ್ಟರು. 2 ವರ್ಷದಲ್ಲಿ ಸಚಿವರಾಗಿ 2.5 ವರ್ಷದಲ್ಲಿ ಜನರಿಗೆ ಮನೆ ತಲುಪುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಏನು ಪಂಚ ಗ್ಯಾರಂಟಿಯಲ್ಲಿ ಒಂದು ಗ್ಯಾರಂಟಿ ಆದಂಥ ಗೃಹಲಕ್ಷ್ಮಿ ಯೋಜನೆಯನ್ನ ಅತಿ ವಿಶ್ವಾಸದಿಂದ, ಆತ್ಮವಿಶ್ವಾಸದಿಂದ, ಜವಾಬ್ದಾರಿಯುತದಿಂದ ಮನೆಗೆ ತಲುಪಿಸಿ ಯೋಜನೆ ಪ್ರಾರಂಭದ ಹಂತದಿಂದ ಯಾವತ್ತು ನಾವು ಎನ್ರೋಲ್ಮೆಂಟ್ ಪ್ರಾರಂಭ ಮಾಡಿದ್ವಿ, ಫಲಾನುಭವಿಗಳನ್ನ ಸಿಲೆಕ್ಷನ್ ಪ್ರಾರಂಭ ಮಾಡಿದ್ವಿ, ಪ್ರತಿಯೊಂದು ಹಂತದಲ್ಲಿ ಅತಿ ಯಶಸ್ವಿಯಾಗಿ ಕೆಲಸ ಮಾಡಿ ಇವತ್ತು ಸುಮಾರು 1,26,00,000 ಫಲಾನುಭವಿಗಳು ಗೃಹಲಕ್ಷ್ಮಿಯರ ಮನೆಗೆ ತಲುಪಿ ಇವತ್ತು ಕರ್ನಾಟಕ ರಾಜ್ಯದ ಮನೆ ಮಾತಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊರಹೊಮ್ಮಿದ್ದಾರೆ. ಒಂದು ಹೊಸ ಚೈತನ್ಯ, ಒಂದು ಹೊಸ ನಾಯಕತ್ವ, ಮಹಿಳಾ ನಾಯಕತ್ವ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮಗೆ ಎಲ್ಲರಿಗೂ ಸಿಕ್ಕಿದೆ. ಅದ್ರ ಜೊತೆಗೆ ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸವನ್ನ ಗ್ರಾಮೀಣ ಮತಕ್ಷೇತ್ರದಲ್ಲಿ ಜೀವಂತ ಇಡಲಿಕ್ಕೆ ಸುಮಾರು 150 ಮಂದಿರಗಳ ಜೀರ್ಣೋದ್ಧಾರವನ್ನು ಕೂಡ ಮಾಡಿದ್ದಾರೆ. ಯಾವುದೇ ಜಾತಿ, ಧರ್ಮ, ಭಾಷೆ ಎಲ್ಲರನ್ನೂ ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಮಾಡ್ತಾ ಇದ್ದಾರೆ. ನನಗೆ ಅತಿ ಹೆಮ್ಮೆ ಹಾಗೂ ಗರ್ವ ಅನಿಸುತ್ತೆ. ಅವರ ಕೆಲಸ ಕಾರ್ಯಗಳನ್ನ ಅತ್ಯಂತ ಹತ್ತಿರದಿಂದ ನಾವು ನೋಡ್ತಾ ಇದ್ದೀವಿ. ಯಾವತ್ತು ಹಿರಿಯರು ಮತ್ತೆ ಈ ಗ್ರಾಮೀಣ ಕ್ಷೇತ್ರದ ಪ್ರತಿಯೊಬ್ಬರು ನಮ್ಮ ಕುಟುಂಬ, ನಮ್ಮ ಮನೆಯವರು ಅಂತ ತಿಳ್ಕೊಂಡು ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಕುಟುಂಬದ ಸದಸ್ಯರಾದಂಥ ಹಿರಿಯರನ್ನ ಸನ್ಮಾನಿಸುವ ಮೂಲಕ ಅರ್ಥಪೂರ್ಣವಾಗಿ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಾವೆಲ್ಲರೂ ಆಯೋಜನೆ ಮಾಡಿದ್ದೇವೆ. ಎಲ್ಲರೂ ಕೂಡ ತಮ್ಮ ಮಾಧ್ಯಮದವರು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ತಮ್ಮನ್ನು ಕೂಡ ಆಹ್ವಾನ ನೀಡ್ತೀನಿ. ಮತ್ತೆ ಮುಂಬರುವಂತಹ ದಿನದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ನಾವು ಈ ಕ್ಷೇತ್ರದಲ್ಲಿ ಮಾಡ್ತೀವಿ.